ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಕುಟುಂಬಸ್ಥರ ಮಿಲನದ ಸಂಭ್ರಮ. ಇದಾಗಲೇ ಹಲವು ಸ್ಪರ್ಧಿಗಳ ಕುಟುಂಬದವರು ಆಗಮಿಸಿದ್ದಾರೆ. ಹಲವಾರು ದಿನಗಳಿಂದ ಕುಟುಂಬದವರನ್ನು ನೋಡದ ಸ್ಪರ್ಧಿಗಳು ಸಹಜವಾಗಿ ಕಣ್ಣೀರಾಗಿದ್ದಾರೆ. ಪತ್ನಿ, ಪತಿ, ಮಕ್ಕಳು, ಅಪ್ಪ ಅಮ್ಮ, ಸಹೋದರರು ಹೀಗೆ ತಮ್ಮ ಆತ್ಮೀಯರನ್ನು ಕಂಡು ಸ್ಪರ್ಧಿಗಳು ಭಾವುಕರಾಗಿದ್ದಾರೆ. ಇದೀಗ ಮ್ಯೂಟೆಂಟ್ ರಘು ಪತ್ನಿ ಗ್ರೀಷ್ಮಾ ಅವರು ಬಿಗ್ ಬಾಸ್ ಮನೆಯೊಳಕ್ಕೆ ಬಂದಿದ್ದಾರೆ. ಯಾರು ಎಷ್ಟೇ ಬಲಿಷ್ಠರಾದರೂ ತಮ್ಮ ಆತ್ಮೀಯರನ್ನು ಬಹಳ ದಿನಗಳ ಬಳಿಕ ನೋಡಿದಾಗ ಭಾವುಕರಾಗಿ ಕಣ್ಣೀರಾಗುವುದು ಸಹಜ. ಅದೇ ರೀತಿ ರಘು ಉರ್ಫ್ ರಾಘವೇಂದ್ರ ಹೊಂಡದಕೇರಿ ಅವರು ಕೂಡ ಕಣ್ಣೀರಾಗಿ ಅರೆಕ್ಷಣ ಸೈಲೆಂಟ್ ಆಗಿ ಬಿಟ್ಟಿದ್ದಾರೆ. ಪತ್ನಿಯನ್ನು ನೋಡಿದ ಖುಷಿಯಲ್ಲಿ ರಘು ಅವರು ಆ ಒಂದು ಮಹತ್ವ ವಿಷಯವನ್ನೇ ಮರೆತು ಬಿಟ್ಟಿದ್ದರು ಎನ್ನುವುದಕ್ಕಿಂತ ಪತ್ನಿಯನ್ನು ನೋಡಿದ ಖುಷಿಯಲ್ಲಿ ಪತ್ನಿಗೆ ವಿಶ್ ಮಾಡೋದನ್ನೇ ಮರೆತು ಬಿಟ್ಟರು. ಅದು ಪತ್ನಿ ಗ್ರೀಷ್ಮಾ ಅವರ ಹುಟ್ಟುಹಬ್ಬ ಎನ್ನುವುದು. ಇದನ್ನು ಗ್ರೀಷ್ಮಾ ಅವರೇ ನೆನಪು ಮಾಡಿದಾಗ ಆ ತಲ್ಲಣದಲ್ಲಿದ್ದ ರಘು ಅವರು ನನಗೆ ಗೊತ್ತು ಎಂದಿದ್ದಾರೆ. ಬಳಿಕ ಪತ್ನಿಯನ್ನು ಆತ್ಮೀಯವಾಗಿ ಆಲಿಂಗನ ಮಾಡಿಕೊಂಡು ಭಾವುಕರಾಗಿದ್ದಾರೆ. ಬಳಿಕ ಬಿಗ್ ಬಾಸ್ ಬಹುದೊಡ್ಡ ಸರ್ಪ್ರೈಸ್ ಮಾಡಿತ್ತು. ಅದೇ ಗ್ರೀಷ್ಮಾ ಅವರ ಹುಟ್ಟುಹಬ್ಬವನ್ನು ಬಿಗ್ ಬಾಸ್ ಮನೆಯಲ್ಲಿಯೇ ಅದ್ದೂರಿಯಾಗಿ ಆಚರಿಸಲಾಯಿತು. ಇಂಥ ಹುಟ್ಟುಹಬ್ಬವನ್ನು ನನ್ನ ಜನ್ಮದಲ್ಲಿ ಆಚರಿಸಿರಲಿಲ್ಲ. ಕೊನೆಯ ಉಸಿರು ಇರುವವರೆಗೂ ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತೇನೆ ಎಂದರು ರಘು. ಅಂದಹಾಗೆ ರಘು ಅವರು ಕಾಂತಾರ ಚಾಪ್ಟರ್ 1 ಸೇರಿದಂತೆ ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದರೆ ಇವರ ಪತ್ನಿ ಗ್ರೀಷ್ಮಾ ಮಾಡೆಲ್ ಆಗಿದ್ದಾರೆ. ಅನೇಕ ಜಾಹೀರಾತುಗಳಲ್ಲಿ ಕಾಣಿಸಿಕೊಳ್ತಿರೋ ಗ್ರೀಷ್ಮಾ ಸದ್ಯ ಫಿಟ್ನೆಸ್ ಟ್ರೈನಿಂಗ್ ಕೊಡುತ್ತಿದ್ದಾರೆ. ಚಂದನ್ ಶೆಟ್ಟಿ ಸೇರಿದಂತೆ ಕೆಲ ಸೆಲೆಬ್ರಿಟಿಗಳು ಕೂಡ ಇಲ್ಲಿ ಟ್ರೈನಿಂಗ್ ಪಡೆದು ತೂಕ ಇಳಿಸಿಕೊಂಡಿದ್ದಾರೆ, 6 ಪ್ಯಾಕ್ ಕೂಡ ಮಾಡಿಕೊಂಡಿದ್ದಾರೆ. ಗ್ರೀಷ್ಮಾ ಅವರು ಈಗ ಚಿತ್ರರಂಗದಲ್ಲಿ ನಡೆಯುವ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಅಥವಾ ಇನ್ಯಾವುದೇ ಆಟವಿದ್ದಾಗಲೂ ಕೂಡ ಅಲ್ಲಿ ಭಾಗವಹಿಸುತ್ತಾರೆ. ರಘು ಈಗ ಬಿಗ್ ಬಾಸ್ ಮನೆಯಲ್ಲಿ ಇರೋದರಿಂದ ಗ್ರೀಷ್ಮಾ ಅವರು ಜಿಮ್ ನೋಡಿಕೊಳ್ಳುತ್ತಿದ್ದಾರೆ.